ಆಗಿದ್ರೆ ಮುಖ್ಯವಾಗಿ ಇಲ್ಲಿ ವರನಿಗೆ ಹಳದಿ ವಸ್ತ್ರಗಳನ್ನು ನೀವು ಮಠದ ಕಮಿಟಿಯವರು ಅವರಿಗೆ ತೊಡಿಸಿದ್ದೀರಿ. ಹಳದಿ ವಸ್ತ್ರ ಅಣ್ಣ ತಮ್ಮಂದರು ನಿಮಗೆ ಅಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಹಳದಿ ಬಣ್ಣ ಅನ್ನುವಂಥದ್ದು ಅದು ಸೂರ್ಯನ ಸಂಕೇತ, ಹಳದಿ ಬಣ್ಣ ಅನ್ನುವಂಥದ್ದು ಅದು ಬೆಳಕಿನ ಸಂಕೇತ, ಹಳದಿ ಅದು ಶಕ್ತಿ, ಆನಂದ, ಸಂತೋಷದ ಸಂಕೇತ, ಹಳದಿ ಆಶಾದಾಯಕ ಜೀವನದ ಭರವಸೆಯ ಬದುಕಿನ ಸಂಕೇತ. ಹೀಗಾಗಿ ನೀವೆಲ್ಲರೂ ಹಳದಿ ವಸ್ತ್ರದಲ್ಲಿ ಏನಿದ್ದೀರಿ, ಕಮಿಟಿಯವರು ಅದಕ್ಕೆ ತಾತ್ವಿಕ ಸ್ಪರ್ಶವನ್ನು ನೀಡಿದ್ದಾರೆ. ನೀವೆಲ್ಲರೂ ಬರುವಂತ ದಿನಗಳಲ್ಲಿ ಜೀವನದಲ್ಲಿ ಎಂಥದೇ ಕಷ್ಟಗಳು ಬರಲಿ, ಗುರುಗಳ ಆಶೀರ್ವಾದ, ಸನ್ನಿಧಿಯವರ ಆಶೀರ್ವಾದ ನಿಮ್ಮ ಮೇಲೆ ಇರ್ತದೆ. ಬರುವಂತ ದಿನಗಳಲ್ಲಿ ನೀವೆಲ್ಲರೂ ಆಶಾದಾಯಕ ಜೀವನವನ್ನ, ಭರವಸೆಯ ಜೀವನವನ್ನ, ಹುಟ್ಟಿದ ಮನೆಗೆ ಹತ್ತೆ ತಂದೆ ತಾಯಿಗೆ ನೀವು ಭರವಸೆಯಾಗಿ ಬದುಕಿರಿ ಅನ್ನುವಂಥ ವಿಚಾರವನ್ನ ಹಳದಿ ಅದು ನಮ್ಮ ಹತ್ತಿಯವರು ಹೇಳಿದ್ರು, ಹಳದಿ ಅದು ಕಾಶಿ ಪೀಠದ ಸಂಕೇತ. ಹಾಗಾಗಿ ಇವತ್ತು ಜಗತ್ತು ಕಾಶಿಯೆಡೆಗೆ ನೋಡ್ತಾ ಇದೆ. ಇಡೀ ಧಾರ್ಮಿಕತೆಯ ವಿಚಾರ ಬಂದಾಗ ನಾವು ಕಾಶಿಯೆಡೆಗೆ, ಅದರ ಪುಣ್ಯ ಭೂಮಿಕೆಯೆಡೆಗೆ, ಅದರ ದೈವತ್ವದೆಡೆಗೆ ಜಗತ್ತು ನೋಡ್ತದೆ. ಹಾಗಾಗಿ ಕಾಶಿ ಸನ್ನಿಧಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಹಳದಿ ವಸ್ತ್ರಧಾರಿಗಳಾಗಿ ನೀವು ಇವತ್ತು ಹಸೆಮಣೆಯನ್ನು ಏರ್ತಾ ಇದ್ದೀರಿ. ನೀವು ಯಾವತ್ತಿಗೂ ಭರವಸೆಯನ್ನು ಕಳ್ಕೊಳ್ಳಬಾರದು ಬದುಕಿನಲ್ಲಿ. ಅದೇ ರೀತಿ ತಾಯಂದರು ಸಾಕಷ್ಟು ಜನ ಬಂದಿದ್ದೀರಿ. ನಿಮಗೆ ಮಕ್ಕಳು, ನಿಮ್ಮ ಹೆಣ್ಮಕ್ಳು ಏನಿರ್ತಾರೆ, ಅದೇ ರೀತಿ ಸೊಸೆಯಂದರನ್ನು ಕೂಡ ನೀವು ಹೆಣ್ಮಕ್ಕಳಂತೆ ಪಾಲಿಸ್ತಾ, ಸೊಸೆ ನಮಗೆ ಸೊಸೆ ಆದವರು ಇನ್ಯಾರಿಗೋ ಮಕ್ಕಳಾಗಿರ್ತಾರೆ, ಮಗಳಾಗಿರ್ತಾರೆ, ನಮಗೆ ಮಗಳಾದವರು ಇನ್ಯಾರಿಗೋ ಸೊಸೆ ಆಗಿರ್ತಾರೆ. ಹಾಗಾಗಿ ಸೊಸೆ ಮತ್ತು ಮಗಳ ನಡುವೆ ಭಿನ್ನತೆಯನ್ನ ಎಣಿಸದೇನೆ ಅವರಿಗೂ ಕೂಡ ಮಕ್ಕಳಂತೆ, ಮಗಳಂತೆ ನೀವು ನಮ್ಮ ತಾಯಂದಿರು, ಅತ್ತೆ ಆಗುವವರು ನೋಡ್ಕೊಳ್ತೀರಿ ಅನ್ನೋ ಒಂದು ಭರವಸೆಯೊಂದಿಗೆ ಬರುವಂತ ದಿನಗಳಲ್ಲಿ ಜೇವೂರದ ಕೀರ್ತಿ ಮುಗಿಲೆತ್ತರಕ್ಕೆ ಹಬ್ಬಲಿ. ಜೇವೂರಂದರೆ ಹಾಗೆ, ಅದು ಜೇವೂರದಲ್ಲಿ ಜೀವವಿದೆ, ಜೇವೂರದಲ್ಲಿ ಜಗತ್ತಿನ ಎಲ್ಲ ವಿಚಾರಗಳು ಒಳಗಿವೆ. ಜೇವೂರದ ರೇವಣ ಸಿದ್ದೇಶ್ವರರ ಆಶೀರ್ವಾದ ಪಡೆದವರು ಭವಿಷ್ಯದಲ್ಲಿ ನಾಡನ್ನ ಬೆಳಗ್ತಾರೆ ಅನ್ನುವಂಥ ವಿಚಾರವನ್ನು ಅಲ್ಲಿ ತಿಳಿಸ್ತಾ ಸಾಕಷ್ಟು ಸಮಯವಾಗಿದೆ. ಇನ್ನು ಮಾತನಾಡಲಿಕ್ಕೆ ಪೂಜ್ಯರ ಆಶೀರ್ವಾದವಿದೆ, ಸಾಕಷ್ಟು ಗಣ್ಯರಿದ್ದಾರೆ. ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಜೇವೂರದ ಎಲ್ಲ ಕಮಿಟಿಯವರಿಗೂ, ಎಲ್ಲ ಗಣ್ಯರಿಗೂ